ಕಡೆ ಏನು ಟ್ರೈ ಮಾಡ್ತಾ ಇದ್ದೆ? ವೀಲಿಂಗ್ ಟ್ರೈ ಮಾಡ್ತಿದ್ದ. ಅಲ್ಲ, ನಾನೇನೋ ವೀಲಿಂಗ್ ಮಾಡೋಕ್ಕೆ ಬ್ಯಾಲೆನ್ಸ್ ಮಾಡ್ತೀನಿ. ವೀಲಿಂಗ್ ಟ್ರೈ ಮಾಡೋಕ್ಕೆ ಹೋಗ್ಬಿಟ್ಟು ಡಮ್ಮಂತ ಬಿದ್ದ. ಸೊ ಹೇಗೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈಯಲ್ಲಿ ನೋಡಿರೋದು. ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣ್ತಾಯಿದೆಯಲ್ಲ. ಇದು ನೀಟಾಗಿ ನಿಧಾನವಾಗಿ ಮಾಡ್ತಿದ್ರೆ ಚಿಕ್ಕ ಚಿಕ್ಕ ಅಡುಗೆಗಳಲ್ಲೇ ಒಳ್ಳೆ ತೃಪ್ತಿದಾಯಕ ಒಂದು ಊಟ ಮಾಡ್ಬೋದು ಅಂತ ಹೇಳ್ಬೋದು. ಹೆಂಗೋ ಮನೆ ಕೆಲಸದವ್ರು ಇರೋದಕ್ಕೆ, ಇವಾಗ ಕೆಲ್ಸಕ್ಕೆ ಕರ್ಕೊಂಡಿರೋದಕ್ಕೆ ಬೆಟರು. ಇಲ್ಲಾಂದ್ರೆ ನಾನು ಒಬ್ಬಳೇ ಹೆಂಗೆ ಮಾಡ್ಕೊಳಕ್ಕಾಗ್ತಿತ್ತು. ಆಗಿ ಗಂಟ್ಲೆ ನೋವಾಗಿತ್ತು, ತುಂಬ ಕಫ ಅಂದರೆ ಕಫ. ಸೊ ಕೆಮ್ಮು ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಮ್ಮ ಮನೆ ಕೆಲ್ಸಕ್ಕೆ ಬರೋ ಅಂಥವ್ರು ಇದೊಂದು ಕಷಾಯ ಮಾಡಿಕೊಟ್ಟಿದ್ರು. ಮೂರು ಸರ ರೆಡಿ ಮಾಡಿದೆ ಇವತ್ತು. ಸೊ ಇದೇ ಸರ ಹೊಸದಾಗಿ ಮಾಡಿದ್ದು. ಬಿಟ್ಟು ಇನ್ನೆರಡು ಟ್ರೈಯಲ್ಲಿ ತೋರಿಸಿದ್ರೆ ಗೊತ್ತಾಗಲ್ಲ, ನಮಗೆಲ್ಲ ಗೊತ್ತಾಗಲ್ಲ. ಈ ಕೆಮ್ಮು ಬೇರೆ. ಎರಡು ಥರ ಮಾಡಿದ್ದೀನಿ, ಜಸ್ಟ್ ಒಂದು ಟ್ರೈಯಲ್ಲಿ ತೋರಿಸ್ತೀನಿ. ಲೈವ್ ಬರಬೇಕಾಯ್ತು, ಇವತ್ತು ಬರೋಕ್ಕಾಗಲೇ ಇಲ್ಲ. ಸೊ ಹೇಗಿದೆ ಸರ ಅಂತ ಹೇಳಿ. ಹೊಸ ಸರ ಟ್ರೈಯಲ್ಲಿ ನೋಡಿರೋಂಥದ್ದು. ಸೊ ನೋಡಿ, ಇದು ಹೊಸದು ಡಿಸೈನ್ ಮಾಡಿದ್ದೀನಿ. ಮತ್ತು ಇಲ್ಲಿ ಡಿಫ್ರೆಂಟಾಗಿರೋ ಡಿಸೈನ್ ಮಾಡಿದ್ದೀನಿ ನೋಡಿ. ಇಲ್ಲೆಲ್ಲ ಗುಂಗುರು ಬೀಡುಗಳನ್ನ ಒಂದ್ರ ಮೇಲೆ ಒಂದು ಪೋಣಿಸ್ಕೊಂಡು ಹೋಗಿದ್ದೀನಿ. ಇಲ್ಲೂ ಅಷ್ಟೇ ಸೇಮು. ಸೊ ಸೇಮ್ ಇದೆ. ಅದು ಬಿಟ್ಟರೆ ಇಲ್ಲಿ ಇನ್ನೊಂದು ಡಿಸೈನ್ ಮಾಡಿದ್ದೀನಿ. ಸೊ ಹೇಗೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈಯಲ್ಲಿ ನೋಡಿರೋದು. ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಾಣ್ತಾಯಿದೆಯಲ್ಲ. ಅದು ಬಿಟ್ಟರೆ ಇನ್ನೊಂದು ಸರ ರೆಡಿ ಇದೆ, ಅದನ್ನು ತೋರಿಸ್ಬಿಡ್ತೀನಿ. ಸೊ ಇದು ಡಿಫ್ರೆಂಟಾಗಿದೆ ನೋಡಿ. ಸೊ ಇದೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾನು. ಹೇಗಿದೆ ಅಂತ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ಫಸ್ಟ್ ಟೈಮ್ ಈ ಡ್ರೆಸ್ ಕೂಡ ಹಾಕೊಂಡಿರೋದು. ಅಯ್ಯೋ, ಇದು ಹೊಸ ಡ್ರೆಸ್ಸು. ಸೊ ಫುಲ್ ಲೆಂತ್ ಅನರ್ಕಲಿ ಟೈಪಲ್ಲಿ ಬಂದಿದೆ. ಸೊ ಇವತ್ತು ಮೂಡೇ ಸರಿ ಇಲ್ಲ, ತಲೆನೋವು. ಅದರಲ್ಲೂ ಏನೇನು ಹೊಂಟ್ಕೊಬಿಟ್ಟೆ ಮುಖಕ್ಕೆಲ್ಲ. ಸೊ ಅದರಲ್ಲೂ ಮಾಡಿದೆ, ಈ 3 ಸರ ಪೋಣಿಸ್ದೆ. ಸೊ ಇದು ಹೊಸದು ಮಾಡಿದ್ದು. ಸೊ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆಯಲ್ಲ. ನಾವು ನೋಡುವಾಗ ನಮಗೆ ಖುಷಿಯಾಗುತ್ತೆ. ನಾವು ಮಾಡಿದ್ದು ಮಣ್ಣಿಂದ ಅಂದರೆ ನಮಗೆ ನಂಬೋಕ್ಕಾಗಲ್ಲ ಕೆಲವೊಮ್ಮೆ. ಬಟ್ ತುಂಬ ಇಷ್ಟ ಆಯಿತು ನನಗಂತೂ. ಸೊ ನೋಡಿ, ನಂಬರ್ 2 ಗುಂಗುರು ಬೀಡಿವೆಲ್ಲ. ಇದು ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟನಪ್ಪ. ಒಂದ್ರ ಮೇಲೆ ಒಂದು ಪೋಣಿಸ್ಕೊಂಡು ಹೋಗಿರೋದು ಗುಂಗುರು ಬೀಡ್ಗಳನ್ನ. ಸೊ ಇವನ್ನೆಲ್ಲ ಪೇಂಟ್ ಮಾಡಿ ಒಂದೊಂದೇ ಪೋಣಿಸೋ ಹೊತ್ತಿಗೆ ತುಂಬ ಟೈಮ್ ತಗೊಳುತ್ತೆ. ಸೊ ಹೊಸ ಡಿಸೈನ್. ಹೊರಗಡೆ ಏನು ಟ್ರೈ ಮಾಡ್ತಾಯಿದ್ದೆ? ವೀಲಿಂಗ್ ಟ್ರೈ ಮಾಡ್ತಿದ್ದ. ಅಲ್ಲ, ನಾನೇನೋ ವೀಲಿಂಗ್ ಮಾಡೋಕ್ಕೆ ಬ್ಯಾಲೆನ್ಸ್ ಮಾಡ್ತೀನಿ. ವೀಲಿಂಗ್ ಟ್ರೈ ಮಾಡೋಕ್ಕೆ ಹೋಗ್ಬಿಟ್ಟು ಡಮ್ಮಂತ ಬಿದ್ದ. ನಾನು ಫೋನ್ ಮಾತಾಡ್ತಾ ಇದ್ದೆ, ಇವನು ವೀಲಿಂಗ್ ಟ್ರೈ ಮಾಡೋಕ್ಕೆ ಹೋಗೋನೆ. ಎಲ್ಲಿ ವೈಟ್ ಹೊಡಿತು? ಸರಿಯಾಗಿ ಹೊಡಿತಾ? ಇನ್ನೊಂದು ಸಾರಿ ವೀಲಿಂಗ್ ಟ್ರೈ ಮಾಡ್ತೀಯಾ? ಮಾಡೋರೇ ಮಾಡಬೇಕು, ಸುಮ್ಮನೆ ಯಾರ್ಯಾರು ಮಾಡೋದಲ್ಲ. ಸರಿಯಾಗಿ ಏಟು ಹೊಡಿತೈತೆ. ಬಾ, ಬಿಸಿ ಎತ್ತಿಟ್ಟು ಮೇಲೆಗೆ ಬಾ. ಅಯ್ಯೋ, ಒಳ್ಳೆ ಕತೆ. ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಹೋಗಿದ್ದಾರೆ. ಚಪಾತಿ ಹಿಟ್ಟು ಕಲಸಿಡೋದಕ್ಕೆ ಹೇಳಿದ್ದೆ. ಸೊ ಕಲಸಿಟ್ಟಿದ್ದಾರೆ. ಏನೋ ಬ್ರೈಟ್ನೆಸ್ ಜಾಸ್ತಿ ಆಗ್ಬಿಟ್ಟೈತೆ. ಏನು ನನ್ನ ಮಗನ ಕೊಟ್ಟಿದ್ದಕ್ಕೆ ಫೋನೇ ಏನೋ ಹಾಳು ಮಾಡಿ ಇಟ್ಟೈತೆ. ಕತ್ತೆ ನನ್ನ ಮಗಂದು.
ವೀಡಿಯೋ ಮಾಡೋ ಅಂದರೆ ಇನ್ನೇನೇನೋ ಮಾಡ್ತದೆ. ಏನು ಅಂತ ಏನು ಹೇಳ್ಬೇಡ ನೀನು. ಫೋನ್ ಅಲ್ಲಿ ಹೋಗು, ಟಿ ವಿ ಆಫ್ ಮಾಡಿಬಿಟ್ಟು ಹೋಗಿ ಬ್ರಷ್ ಮಾಡೋದು. ಫೋನ್ ಹೆಂಗೆ ಮಾಡಿದ್ದೆ ನೋಡು, ಏನು ಬ್ರೈಟ್ನೆಸ್ ಎಲ್ಲ ಒಂಚೂರು ಚೆನ್ನಾಗಿ ಕಾಣ್ತಾಯಿಲ್ಲ ಕ್ಯಾಮ್ರಾನೇ. ಹೆಂಗೆ ಮಾಡಿ ಹಾಳು ಮಾಡಿ ಇಟ್ಟಿದ್ಯಾ. ಅದು ಏನೇನೋ ಸೆಟ್ಟಿಂಗ್ ಮಾಡ್ತೀಯ, ತಲೆ ಕೈ ಸುಮ್ಮನೆ ಇರಲ್ಲ ಅಂತದೆ. ಬಾ ನೀನು ಮುಷ್ಟಿ ತೋರಿಸ್ತೀನಿ ಬಾ ಬಾ. ನೀನು ಹೇಳ್ದೆ ತಾನೆ ಮನೆ ಕಪ್ಪ ಮಮ್ಮಿ ಅಂತ. ಮನೆ ಕಪ್ಪ ಮಮ್ಮಿ ಅದೇ ಅಡುಗೆ ಆಗ್ಬಿಡುತ್ತೆ ಅಂತ ಹೇಳಿದ್ಜಲ್ಲ. ಬಾ ಇವಾಗ ಮನೆ ಕತ್ತಿ ಎಷ್ಟೊಂದು ಸುಳ್ಳು ಹೇಳ್ಬೇಡ. ಎಷ್ಟು ಸುಳ್ಳು ಹೇಳ್ತಾ ಇದ್ದೀನಿ. ಹೆಂಗೋ ಮನೆ ಕೆಲಸದವ್ರು ಇರೋದಕ್ಕೆ, ಇವಾಗ ಕೆಲ್ಸಕ್ಕೆ ಕರ್ಕೊಂಡಿರೋದಕ್ಕೆ ಬೆಟರು. ಇಲ್ಲಾಂದ್ರೆ ನಾನು ಒಬ್ಬಳೇ ಹೆಂಗೆ ಮಾಡ್ಕೊಳಕ್ಕಾಗ್ತಿತ್ತು. ಬೆಂಡೆಕಾಯಿನ ಸ್ವಲ್ಪ ಜನ ಡೈರೆಕ್ಟಾಗಿ ಹುರಿದ್ಬಿಡಿ ಫಸ್ಟು, ಅದಾದಮೇಲೆ ಒಗ್ಗರಣೆಗೆ ಹಾಕಿ ಅಂತ ಹೇಳಿದರು. ಸೊ ಹಂಗಾಗಿ ಇವತ್ತು ಡೈರೆಕ್ಟಾಗಿ ಹುರಿದ್ಬಿಟ್ಟು ಟ್ರೈ ಮಾಡ್ತೀನಿ. ಸೊ ಬೆಂಡೆಕಾಯಿ ಗೊಜ್ಜು ಅಂದರೆ ತುಂಬ ಇಷ್ಟ ನನಗೆ, ಅದಕ್ಕೋಸ್ಕರ ಆವಾಗ ಬೆಂಡೆಕಾಯಿ ಗೊಜ್ಜು ಚಪಾತಿಗೆ ಮಾಡ್ತೀನಿ. ಸೊ ಇವತ್ತು ಚಪಾತಿ ಹಿಟ್ಟು ಕಲಸಕ್ಕೆ ಹೇಳಿದೆ, ಕಲಸಿ ಇಟ್ಟಿದ್ದಾರೆ. ಸೊ ಇವ್ರು ಇರೋದಕ್ಕೆ ನಿಜವಾಗ್ಲೂ ಪಾತ್ರೆ ತೊಳೆ ಕೆಲಸ, ಕಸ ಗುಡಿಸೋದು, ಮನೆ ಒರೆಸೋದೆಲ್ಲ ತುಂಬ ಕೆಲಸ ತಪ್ಪಿತು, ಇಲ್ಲಾಂದ್ರೆ ತಲೆ ಕೆಟ್ಟೋಗೋದು. ಅವ್ರಿಗೆ ಫಸ್ಟ್ ಟೈಮು ಬರೀ ಆಯಿಲ್ ಹಾಕ್ಬಿಟ್ಟು ಈ ಥರ ಉರಿತಾ ಇದ್ದೀನಿ. ಯಾಕಂದರೆ ನಾನು ಈರುಳ್ಳಿ ಹಾಕ್ಬಿಟ್ಟು ಡೈರೆಕ್ಟ್ ಒಗ್ಗರಣೆ ಹಾಕ್ಬಿಟ್ಟು ಈ ಥರ ಮಾಡ್ತಾಯಿದ್ದು. ಬಟ್ ಕೆಲವ್ರು ಹೇಳ್ತಾಯಿದ್ರು ಈ ಥರ ಉದ್ಬಿಟ್ಟು ಮಾಡಿ ಚೆನ್ನಾಗಿರುತ್ತೆ ಅಂತ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ಇದನ್ನು ಹೆಂಗೆ ಬರುತ್ತೆ ನೋಡೋಣ ಅಂತ. ಆಮೇಲೆ ಏನು ಅಡುಗೆ ಮಾಡೋದು ನೀಟಾಗಿ ನಿಧಾನವಾಗಿ ಮಾಡ್ತಿದ್ರೆ ಚಿಕ್ಕ ಚಿಕ್ಕ ಅಡುಗೆಗಳಲ್ಲೇ ಒಳ್ಳೆ ತೃಪ್ತಿದಾಯಕ ಒಂದು ಊಟ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನನಗಂತೂ ತುಂಬ ಇಷ್ಟ ನಿಧಾನವಾಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂದರೆ. ಬಟ್ ಏನು ಮಾಡೋದು, ಅರ್ಧ ಜನ್ಮ ಈ ಅಡುಗೆ ಮನೆಯಲ್ಲಿ ಹೆಂಗೆ ಕಳೆದೋಗ್ಬಿಟ್ಟಿರುತ್ತೆ. ಯಾವಾಗ ಏಜ್ ಆಯ್ತು ನಮಗೆ, ಯಾವಾಗ ಮಕ್ಕಳು ಮರಿಯಾದೋ, ಹೆಂಗೆ ನಾವು ದೊಡ್ಡವರಾದೋ, ಹೆಂಗೆ ಇಡೀ ವಯಸ್ಸು ಹೋಯ್ತು ಅನ್ನೋದು ಗೊತ್ತಾಗಲ್ಲ. ನಮ್ಮಲ್ಲಿ ಪೂರ್ತಿ ಏಜ್ ಆದ್ರೂ ನಾವು ಅಡುಗೆ ಮನೆಯಲ್ಲೇ ಇರ್ತೀವಿ. ಪಾಪ ಹೆಣ್ಮಕ್ಳು ಜೀವನನೇ ಅಡುಗೆ ಮನೆಯಲ್ಲಿ ಕಳಿಬೇಕು ಅಂತ ಬ್ರಹ್ಮ ಬರೆದ್ಬಿಟ್ಟಿರ್ತಾನೆ. ಸೊ ನಮ್ಮನೆ ಬರ ಏನು ಮಾಡೋದು. ಬಟ್ ಆದರೂ ಒಳ್ಳೊಳ್ಳೆ ಊಟಗಳನ್ನ ಮಾಡಿ ಬೇರೆಯವ್ರಿಗೆ ಬಡಿಸ್ತೀವಲ್ವ, ಅದರಲ್ಲಿರೋ ಖುಷಿ ಇನ್ಯಾವುದ್ರಲ್ಲೂ ಸಿಗೋಲ್ಲ. ಸೊ ಇದಕ್ಕೆ ಅಂತ ಒಂದು ಗಾದೆ ಮಾತಿದೆ, ಕ್ವಾಣೆ ಗೆದ್ದವರು ಕ್ವಾಟೆ ಗೆದ್ದಂಗೆ ಅಂತ. ಸೊ ಆ ನೆನಪಾಯಿತು ಇವಾಗ ನನಗೆ ಇದನ್ನು ಮಾಡಬೇಕಾದ್ರೆ. ಅಪ್ಪ ಸರಿ ಮಾಡಿ ಇಡಪ್ಪ, ಒಣಗಾಕ್ಬೇಕು ಒಂದು ಸ್ವಲ್ಪ ಬಿಸಿಲಿದ್ದಾಗ. ಹೌದು, ಗ್ಯಾಸ್ ಮೇಲೆ ಇಟ್ಬಿಟ್ಟು ಟ್ರೈ ಮಾಡೋಣ. ಗ್ಯಾಸ್ ಮೇಲೆ ಇಕ್ಕಿದ್ರೆ ಆಗುತ್ತಾ ಮಮ್ಮಿ? ಯಾವ್ದು ಇಟ್ಟಿರಲಿಲ್ವಾ, ಸ್ವಲ್ಪ ಟ್ರೈ ಮಾಡೋಣ ಅಂತ. ಯಾಕೋ ಕಿಟಕಿಗಳು ತೆಗ್ಬಿಡು ಮೇಡಮ್, ಜೋರಾಗಿ ಹಿಂದಕ್ಕೆ ತಳ್ಳು. ಕಡ್ಡಿ ಇತ್ತಲ್ಲ, ಏನು ಮಾಡಿದ್ರು? ನಾನು ಹೋಗ್ಬಿಟ್ಟು ಕಡ್ಡಿ ಐತಾ ಕೊಡು. ಬಿಡು ಬಿಡು, ಗ್ಲಾಸ್ ಹೊಡೆದೋಗುತ್ತೆ. ಎಲ್ಲೂ ಹೋಗೋದಾಗಲ್ಲ ಬಿಡು. ಅಪ್ಪ ನೀನು ಸುಮ್ಮನೆ ಇರಪ್ಪ, ನೀನು ಜೋರಾಗಿ ಹೊಡೆದಿರ್ತೀಯ. ಆಮೇಲೆ ಕರೆಂಟ್ ಹೋಗ್ಬಿಟ್ಟೈತೆ, ಕರೆಂಟ್ ಬರ್ಬೇಕು. ಬರ್ತೀನಿ. ಇಲ್ಲ ಸ್ವೀಟ್ ತಿನ್ನಲ್ಲ. ಸ್ವೀಟ್ ತಿನ್ನಲ್ಲ? ಅದೇನು ಇನ್ನೂ ಐತೆ ರೈಸು. ಐತೆ ತಿಂತೀಯ? ಏನಿದು? ಅಯ್ಯ ಬಗತ ಏನೋ ಒಂದು ತೀಟ ಮಾಡಕ್ಕೆ ಇವತ್ತು ಸ್ವಲ್ಪ ಟ್ರೈ ಮಾಡೋಣ. ಕರೆಂಟ್ ಹೋಗ್ಬಿಟ್ಟೈತೆ, ಬರ್ತಾ ಇಲ್ಲ. ಏನು ಮಾಡೋದು ಅಂದ್ರೆ ಗೊತ್ತಾಗ್ತಾ ಇಲ್ಲ. ಬಲ್ಪಲ್ಲೇ ಸ್ವಲ್ಪ ಹೊತ್ತು ಜಾಸ್ತಿ ಉರಿದಿಟ್ಬಿಟ್ಟು ಆಮೇಲೆ ಕಮ್ಮಿ ಉರಿದಿಡ. ಚಾಯ್ ಕೂಡ ಆಫ್ ಮಾಡು. ಇದನ್ನು ಮಾಡು ವಿತೌಟ್ ಫ್ಲಶ್. ಫ್ಲಾಶ್ ನೋಡಿ, ಏನು ಒಳ್ಳೆ ಡೈಮಂಡ್ ಥರ ಐತೆ. ಒಳ್ಳೆ ನೈಟ್ರ ಬರುತ್ತಲ್ಲ ಕಾರಣ, ಆ ಥರ ಐತೆ. ನೀವು ಫೋಟೋ ತೆಗಿ, ಹಂಗೆ ತೆಕ್ಕೋ. ವಿಡಿಯೋದಲ್ಲಿ ನೀವು ವಿಡಿಯೋ ಮೋಡಲ್ಲೇ ಫೋಟೋ ತೆಗಿಬೋದು. ಗೊತ್ತಿಲ್ಲ ಹಂಗ ಕತ್ಲೆಲ್ಲ ಫೋಟೋ ತೆಗಿಯೋದು. ಇವಾಗ ತೆಗಿ. ಸರಿ ಬಾ. ಅದಂಗೆ ಕೀಲ್ ಮಾಡ್ತೀವಿ, ಒಳಗಡೆ ಕೈ ಹಾಕಿ ಒಳಗಡೆ ಹೋಗಲ್ವಲ್ಲ. ನಿನ್ನ ಕೈ ಹಾಕಿಸ್ತೀನಿ ಬಾ. ನನ್ನ ಕೈ ಒಳಗಡೆ ಹೋಗುತ್ತೆ. ಹಾಫ್ ಆನ್ ಅವರ್ಗಿನ ಜಾಸ್ತಿ, 1 ಅವರ್ ಮೇಲೆ. 1 ಅವರ್ ಹೋಗುತ್ತೆ ಅಷ್ಟೇ. ಅದು ಮಮ್ಮಿ ಟೆಕ್ನಾಲಜಿಯ ನೋಡಿ, ಟೆಕ್ನಾಲಜಿಯ
ನೀನು ಇದೆಯಲ್ಲ ಬೇರೆದೆಲ್ಲ ನಿನ್ನ ಕೆಲ್ಸಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ಕೊತ್ಯಾ, ಮಾಡೋ ಕೆಲಸ ಮಾಡಲ್ಲ, ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಹಾಂ ಅದೇ ಬೇಕಾದ್ರೆ ಯಾಕೋ ಇನ್ನೂ ಇಲ್ಲಿಗೆ ಬಂದ್ಬಿಡು. ಮಾಡಿದ್ರೆ ಬಂದ ಹಿಂಗೆ ಚೆನ್ನಾಗೈತೆ. ತೀಟೆ ಮಾಡಬೇಡ, ಇನ್ನು ಹೋಗಿ ರೂಮ್ಗೆ, ನಾನು ಕೆಲಸ ಮಾಡ್ತೇನೆ. ನೀನು ಫಾಸ್ಟ್ ಬಂದ್ಬಿಟ್ಟ, ಇದು ಸರಿ ಇಲ್ಲ, ಅದು ಕ್ಲಿಪ್ ಆಫ್ ಮಾಡಿ ನೀವು. ಏನು ತೀಟೆ ಮಾಡಬೇಡ ನೀನು, ನಾನು ಕೆಲಸ ಮಾಡ್ತಿದ್ದೀನಿ. ಹೋಗಿ ರೂಮ್ಗೆ ಹೋಗಿ ಮಾಡ್ತಾವ. ದವಾ ದವಾ ಪೂರ್ವಿ ನಾನು ಅವಾಗ ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಒಂದೊಂದು ಐಡಿಯಾಗಳನ್ನ ಕಂಡುಹಿಡಿತೀವಿ. ಬಟ್ ಏನು ಮಾಡೋದು, ಅದನ್ನು ವೀಡಿಯೋ ಮಾಡೋದಕ್ಕೆ ಬೇರೆಯವ್ರು ಬೇಕು. ಸೊ ಯಾರ್ದಾದ್ರೂ ಸಹಾಯ ತಗೊಂಡೆ ವೀಡಿಯೋ ಮಾಡೋಕ್ಕಾಗೋದು, ಇಲ್ಲಾಂದರೆ ನನಗೆ ಅವ್ನಿಗೆ ನಾನು ಮಾಡೋಕ್ಕಾಗಲ್ಲ ವೀಡಿಯೋ. ತೀಟೆ ಮಾಡಬೇಡ, ಇನ್ನು ಹೋಗಿ ರೂಮ್ಗೆ, ನಾನು ಕೆಲಸ ಮಾಡ್ತೇನೆ. ದವಾ ದವಾ ತುಂಬ ದಿನಗಳಾದಮೇಲೆ ನಾನ್ ವೆಜ್ ತಿನ್ನಬೇಕಂತ ಅನ್ನಿಸ್ತು. ಹಂಗಾಗಿ ಮೊಟ್ಟೆ ಕೋಳಿ ತಗೊಂಡು ಬಂದಿದ್ದೆ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಅರಿಶಿನ, ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಗಸಗಸೆ, ಸೊ ಟೊಮೊಟೊ ಎಲ್ಲ ಸೇರಿಸಿ ಒಂದೇ ಸಾರಿ ಒಗ್ಗರಣೆ ಮಾಡ್ಕೊತಾಯಿದ್ದೀನಿ. ಅದಕ್ಕೆ ಒಣಮೆಣ್ಸಿಕಾಯಿ ಯೂಸ್ ಮಾಡ್ಕೊತೀನಿ ಖಾರಕ್ಕೆ. ಸೊ ಶುಂಠಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೆಲ್ಲ ಹುರಿದ್ಬಿಟ್ಟು ಮಾಡೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ. ಇದೆಲ್ಲ ಹುರಿದು ತಣ್ಣಗಾದ್ಮೇಲೆ ರುಬ್ಬಕ್ಕೆ ಹಾಕಿ ಮನೇಲೇ ಮಾಡಿರೋಂಥ ಧನಿಯಾ ಪೌಡ್ರು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಒಗ್ಗರಣೆ ಹಾಕಿದ್ದೀನಿ ಚಿಕನ್ನು. ನಾನು ಬೆಳಗ್ಗಿನ ಚಪಾತಿ ಹಿಟ್ಟು ಕಲ್ಸೋಕ್ಕೆ ಹೇಳಿದ್ದೆ, ಬಟ್ ಪಲ್ಯ ಮಾಡಿಬಿಟ್ಟು ನಾನು ಚಪಾತಿ ಮಾಡಬೇಕು ಅಂತ ಪ್ಲಾನಿಂಗ್ ಇದ್ದಿದ್ದು. ಬಟ್ ಅಷ್ಟರಲ್ಲಿ ಯಾರೋ ಒಬ್ಬರು ಒಬ್ಬಟ್ಟಿನ ಸಾಂಬಾರು ಮತ್ತು ಒಬ್ಬಟ್ಟು ತಂದು ಕೊಟ್ಟಿದ್ರು. ಹಂಗಾಗಿ ಬೇಡ ಅಂತ ಅದನ್ನು ಸೈಡಲ್ಲಿ ಇಟ್ಟು ಪಲ್ಯ ಒಂದು ಮಾಡಿಟ್ಟು ಇದನ್ನು ಫ್ರಿಡ್ಜಿಗೆ ಇಟ್ಟಿದೆ ಹಿಟ್ಟು. ಸೊ ಹಂಗಾಗಿ ಇವಾಗ ಚಿಕನ್ ಸಾಂಬಾರು ಮಾಡೋಣ ಇದಕ್ಕೆ ಅಂತೇಳಿ ಮಾಡ್ತಾಯಿರೋದು. ಇವತ್ತು ಗ್ಯಾಸ್ ಮೇಲೆ ಹಾಕಿದ್ದೆ ಬೀಟ್ಸು ಫೈರಿಂಗ್ಗೆ. ಬಟ್ ಅಡುಗೆ ಮನೆಯೆಲ್ಲ ಸಿಕ್ಕಾಪಟ್ಟೆ ಧೂಳಾಗುತ್ತೆ. ಬಟ್ ಹೊಗೇನು ಅಷ್ಟು ಬರೋಲ್ಲ ಈ ಮೊಡ್ಕೆಲಿ ಹಾಕಿದ್ರೆ. ಬಟ್ ಬಾಣಲಿಲಿ ಹಾಕಿದ್ರೆ ಜಾಸ್ತಿ ಬರುತ್ತೆ. ಸೊ ಇದೇನು ಹೊಗೆ ಬರಲಿಲ್ಲ ಅಷ್ಟು ಚೆನ್ನಾಗಿ ಫೈರ್ ಆಗಿದೆ ನೋಡಿ. ಫುಲ್ ಬ್ಲ್ಯಾಕ್ ಕಲರ್ ಆಗಿದೆ. 1000 ಬೀಡ್ ಇದ್ದಾವೆ, 1400 ಬೀಡ್ ಇದ್ದಾವೆ. ಸೊ ಅದಕ್ಕೆ ಫೈರ್ ಹಾಕ್ಬಿಟ್ಟಿದೆ. ಇವಾಗ ಇದನ್ನೆಲ್ಲ ಜಾಲರಿ ಒಳಗಡೆ ಸೋಸ್ಕೊಂಡು ಮತ್ತು ಇದನ್ನು ತೊಳೆದ್ಬಿಟ್ಟು ನಾನು ಬ್ರಾಸ್ಲೆಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಂದಷ್ಟು ಜನ ಕೇಳ್ತಾರೆ. ಸೊ ಈ ಥರ ಬ್ರಾಸ್ಲೆಟ್ ಮಾಡೋಣ ಅಂತ ಅನ್ನಿಸ್ತು. ಟೆರಾಕೋಟಾದಲ್ಲಿ ಇಲ್ಲಿವರೆಗೂ ಮಾಡೇ ಇಲ್ಲ ನಾನು. ಬ್ರಾಸ್ಲೆಟ್ ಮಾಡಲೇಬೇಕು ಈ ಸಾರಿ ಅಂತ ನಂಬರ್ 3 ಒಂದು ಬೀಡು ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಡ್ರಾಮಾ ಒಂದು ಸ್ವಲ್ಪ ಕಮ್ಮಿ ಆಡು ಕತ್ತೆ ಮರಿ. ಇವಾಗ ತೊಳೆದ್ಬಿಟ್ಟು ಎತ್ಕೊಂಡು ಬಂದಿದ್ದೀನಿ. ಸೊ ಎಲ್ಲ ಡಸ್ಟೆಲ್ಲ ತೆಗೆದ್ಬಿಟ್ಟು ಎಷ್ಟು ಚೆನ್ನಾಗಿ ಫೈರ್ ಆಗಿದೆ ನೋಡಿ. ನೀಟಾಗಿ ಫೈರ್ ಆಗಿದೆ. ಬಿಡು ನಡಿಯೋ ಮಲ್ಕೋಗ, ಟೈಮ್ ಆಗೈತೆ. ರಾತ್ರಿ 12 ಗಂಟೆ ಮಲಿಕೊಂಡ್ರೆ ಎಕ್ಸಸೈಸ್ ಮಾಡ್ತೀಯಲ್ವ, ಮಾಡು. ನನಗೆ ಒಂದು ವಾರದಿಂದ
ಥ್ರಾಟ್ ಇನ್ಫೆಕ್ಷನ್ ಆಗಿ ಗಂಟ್ಲೆಲ್ಲ ನೋವಾಗಿತ್ತು, ತುಂಬ ಕಫ ಅಂದರೆ ಕಫ. ಸೊ ಕೆಮ್ಮು ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಮ್ಮ ಮನೆ ಕೆಲ್ಸಕ್ಕೆ ಬರೋ ಅಂಥವ್ರು ಇದೊಂದು ಕಷಾಯ ಮಾಡಿಕೊಟ್ಟಿದ್ರು. ಸೊ ಅದರಲ್ಲಿ ಶುಂಠಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಬೆಳ್ಳುಳ್ಳಿನ ಕುಟ್ಟಾಕಿದ್ದಾರೆ. ಸೊ ಇದೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸಿ ಚೆನ್ನಾಗಿ ಕೊಟ್ಟಿದ್ರು ನನಗೆ. ಅದನ್ನು ಬೆಳಿಗ್ಗೆನೇ ಕುಡಿತಾ ಇದ್ದೆ ನಾನು. ಬೆಳಿಗ್ಗೆ ಕುಡಿದ್ರೆ ಏನೋ ಒಂಥರ ರಿಲೀಫ್ ಸಿಗ್ತಾಯಿತ್ತು. ಸೊ 3 ಡೇಸ್ ಕಂಟಿನ್ಯೂ ಕುಡ್ದಿರೋದಕ್ಕೆ ನನಗೆ ಇವಾಗ ಗಂಟಲು ನೋವೆಲ್ಲ ಕಮ್ಮಿಯಾಗಿ ಕಫನೂ ಹೋಯಿತು. ಸೊ ಯಾರಾದರೂ ಬೇಕು ಅಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಮಾಡಿದರು. ಮಕ್ಕಳು ಕೂಡ ಒಳ್ಳೇದಿರುತ್ತೆ, ಬಟ್ ಮಕ್ಕಳು ಕುಡಿಯಲ್ಲ, ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೇಕು. ನಾವು ದೊಡ್ಡವರಾದರೆ ಹೇಗೋ ಕುಡ್ಕೊಬಿಡ್ತೀವಿ, ಮಕ್ಕಳು ಕುಡ್ಸೋದು ತುಂಬ ಕಷ್ಟ.